ಇವತ್ತು ಬೆಳಗ್ಗೆ ನಮ್ಮ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ASI ಒಬ್ಬರು ಮೀರಯ್ಯ ನಾಯ್ಕ್ ಅಂತ ಅವರು ಗೋಕಾಕಿಗೆ ಬಂದೋಬಸ್ತ್ ಹೋಗಿರ್ತಾರೆ. ರಾತ್ರಿ 1.5 ಗಂಟೆವರೆಗೂ ಬಂದೋಬಸ್ತ್ ಮಾಡಿ ಮತ್ತು ಬೆಳಗ್ಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದು ವಾಕ್ ಮಾಡಿ ಮುಗಿಸ್ಕೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿದೆ, ಕೊಲ್ಯಾಪ್ಸ್ ಆಗಿದ್ದಾರೆ. ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಡೆತ್ ಆಗಿದೆ. ಸೊ ಅಲ್ಲಿ ಸ್ಥಳೀಯವಾಗಿ ಪರಿಶೀಲನೆ ಮಾಡಿದಂಥ ವೈದ್ಯಾಧಿಕಾರಿಗಳು ಯಾವುದಾದ್ರೂ ಹೃದಯ ಸಂಬಂಧಿ ಯಾವುದಾದ್ರೂ ಒಂದು ಸಮಸ್ಯೆ ಆಗಿರ್ಬೋದು ಅಂತಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಹಿಂದೆ ಕೂಡ ಒಬ್ಬ ಸಿಬ್ಬಂದಿ ಇದೇ ರೀತಿ ಸಾವಾಗಿತ್ತು. ನಾನು ಮಂಗಳೂರಲ್ಲಿದ್ದಾಗೂ, ಗುಲ್ಬರ್ಗದಲ್ಲಿದ್ದಾಗೂ, ಬೆಂಗಳೂರಲ್ಲಿದ್ದಾಗೂ ಸಾಕಷ್ಟು ಚಿಕ್ಕ ವಯಸ್ಸಿನವರು ಅಂದರೆ 30-32 ವರ್ಷ ವಯಸ್ಸಿನ ಸಿಬ್ಬಂದಿಗಳು, ಕೆಲ ಅಧಿಕಾರಿಗಳು ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಸೇರಿದಂತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಮೃತ ಹೊಂದಿರುವಂಥದ್ದನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಇದೆಲ್ಲದಕ್ಕೂ ವೈದ್ಯರು ಹೇಳುವಂಥದ್ದು BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳಿರ್ಬೋದು, ಅವೆಲ್ಲ ಒಂದು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ. ಅಂದರೆ ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಹಂಗಾಗಿ ಪ್ರತಿ ವರ್ಷ ನಮ್ಮಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸುವಂಥದ್ದು ನಮ್ಮ ಇಲಾಖೆಯಲ್ಲೇ ಪ್ರಾವಿಷನ್ ಇದೆ. ಅದ್ರ ಜೊತೆಗೆ ಯಾರು ಸ್ವಲ್ಪ ಒಬೆಸಿಟಿ ಇದೆ ಅಂದರೆ ದಡುತಿ ದೇಹವನ್ನು ಹೊಂದಿರ್ತಾರೆ, ಸೊ ಅವ್ರುಗಳಿಗೆ ಎಲ್ಲ ಸಂದರ್ಭದಲ್ಲೂ ಅವರೇನೋ ಕೆಟ್ಟ ಚಟಗಳಲ್ಲಿದ್ದು ಅಥವಾ ನೆಗ್ಲಿಜೆನ್ಸ್ ಇರುತ್ತೆ. ಹೆಣ್ಮಕ್ಳಿಗೆ ಮುಖ್ಯವಾಗಿ ಈ ಬಸರಿ ಬಾಣಂತಿ ಇದ್ದಂಥ ಸಂದರ್ಭದಲ್ಲಿ ವೆಯ್ಟ್ ಗೇನ್ ಆಗಿರುತ್ತೆ. ಕೆಲವರಿಗೆ ಆಕ್ಸಿಡೆಂಟು, ಇಂಜುರೀಸ್ ಇರೋದ್ರಿಂದ, ಅದ್ರ ಜೊತೆ ಸ್ವಲ್ಪ ನಮ್ಮದು ಅನ್ಟೈಮ್ಲಿ ಶೆಡ್ಯೂಲ್ ಇರೋದ್ರಿಂದ ವೆಯ್ಟ್ ಗೇನ್ ಆಗಿರ್ತಾರೆ ಅಂತ ಒಟ್ಟು 70 ಜನರನ್ನು ಐಡೆಂಟಿಫೈ ಮಾಡಿ ನಾವು ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಕೆಲಸ ಲಾಸ್ಟ್ 3 ವೀಕ್ಸಿಂದ ಮಾಡ್ತಾಯಿದ್ದೀವಿ. ಭಾಳಷ್ಟು ವೆಯ್ಟನ್ನು ಲೂಸ್ ಮಾಡಿದ್ದಾರೆ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅನ್ನೋ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಫಿಟ್ನೆಸ್ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ನಮ್ಮ ನ್ಯೂ CR ಏನಿದೆ ಅಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನರು ಈ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮುಂದಿನ ವಾರದಲ್ಲಿ ಅದರದ್ದು ವ್ಯಾಲಿಡಿಟಿ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಎಷ್ಟೆಷ್ಟು ವೆಯ್ಟನ್ನು ಲೂಸ್ ಮಾಡಿದ್ದಾರೆ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅನ್ನೋಂಥದ್ದನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಡ್ಯೂಟಿ ರಿಲ್ಯಾಕ್ಸೇಷನ್ ಅಂತಂದರೆ ಎಮರ್ಜೆನ್ಸಿ ಇವಾಗ ಮೊಹರಮ್ ಇದೆ, ಮೊಹರಮ್ಮಿಗೆ ಡ್ರಾ ಮಾಡಿದ್ದೀವಿ. ಸ್ವಲ್ಪ ಡ್ಯೂಟಿ ಅಡ್ಜಸ್ಟ್ ಮಾಡಿ ಅವರಿಗೆ ಯಾವ ಒಂದು ಸಂದರ್ಭದಲ್ಲಿ ತರಬೇತಿ ಕೊಡ್ತಾರೆ ಮತ್ತು ಅಲ್ಲಿ ಫಿಸಿಕಲ್ ವರ್ಕೌಟ್ ಇರುತ್ತೆ ಆ ಸಮಯದಲ್ಲಿ ಅಕಾಮಡೇಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಗಂಟಿಗೇರಿ ಹೇಳ್ತೀನಿ ತಗೊಳ್ಳಿ, ಇನ್ನೊಂದೆರಡು ಹೇಳ್ತೀನಿ. ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಒಬ್ಬ ಸಿಬ್ಬಂದಿ ಗಂಡ ಹೆಂಡತಿ ಸಂಬಂಧ ಏನೋ ಒಂದು ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಗಂಡ ಆರೋಪಿಸೋ ಪ್ರಕಾರ ತನ್ನ ಹೆಂಡತಿ ಜೊತೆ ಅತಿಯಾದ ವಿಶ್ವಾಸವನ್ನು ಹೊಂದಿದ್ದಾನೆ ಅಂತಂದು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ನಂತರದಲ್ಲಿ ಮಗು ಮೇಲೆ ಅನುಚಿತವಾಗಿ ನಡವಳಿಕೆ ಮಾಡಿದ್ದಾನೆ ಅಂತಂದು ಆರೋಪಿಸಿ ಒಂದು ಪೋಕ್ಸೋ ಪ್ರಕರಣವನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಜ್ಯೂರಿಸ್ಡಿಕ್ಷನಲ್ ಆಫೀಸರ್ಸಿಂದ ವರದಿಯನ್ನು ಪಡ್ಕೊಂಡು ಅಗತ್ಯ ಶಿಸ್ತಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಮತ್ತು ಪೋಕ್ಸೋ ಪ್ರಕರಣ ಏನಿದೆ ಇದು ಅತ್ಯಂತ ಗಂಭೀರ ಪ್ರಕರಣ ಮತ್ತು ಅತ್ಯಂತ ಪಾರದರ್ಶಕವಾಗಿ ಪ್ರಕರಣದ ತನಿಖೆಯನ್ನು ಮಾಡಲಾಗುತ್ತೆ. ಇದರ ಡೆವಲಪ್ಮೆಂಟ್ಸಲ್ಲಿ ಪ್ರಿಟೆಕ್ಸ್ಟಲ್ಲಿ ಸಹ ಹಲವಾರು ಬೇರೆ ಬೇರೆ ರೀತಿ ಆರೋಪ ಪ್ರತ್ಯಾರೋಪಗಳಿದ್ದ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ನಿನ್ನೆ ನಮ್ಮ ಉತ್ತರ ಟ್ರಾಫಿಕ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವನು ಅಪ್ರಾಪ್ತ ಬಾಲಕ ಅನ್ನುವಂಥದ್ದು ವಿಷಯ ಗೊತ್ತಾಗಿ ಮತ್ತು ಯಾವುದೇ ಪೂರಕ ದಾಖಲಾತಿಗಳಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಪೋಷಕರಿಗೆ ಕರೆಸಿಬಿಟ್ಟು ಮತ್ತು ಗಾಡಿ ಮಾಲೀಕರು ಪೋಷಕರು ಯಾರಿದ್ದಾರೆ ಅವ್ರನ್ನ ಕರೆಸಿ ನಮ್ಮ ನಿಯಮಗಳ ಪ್ರಕಾರ ಏನು ಅಪ್ರಾಪ್ತ ಬಾಲಕರು ವಾಹನ ಚಲಾವಣೆ ಮಾಡ್ತಾಯಿದ್ರೆ 25,000ವರೆಗೂ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಆ ಪ್ರಕಾರ ಫೈನಿಂಗ್ ಮಾಡಿದ್ದಾರೆ. ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡ್ಕೊಳ್ಳುವಂಥದ್ದು, ಅಪ್ರಾಪ್ತ ಮಕ್ಕಳೇನಿದ್ದಾರೆ ನಿಮ್ಮವರು, ಅವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ವಾಹನ ಚಾಲನೆ ಮಾಡಲಿಕ್ಕೆ ಕೊಡಬಾರ್ದು. ಯಾಕಂದರೆ ನಮ್ಮ ಪೊಲೀಸ್ ಕೈ ಸಿಕ್ಕರೆ 25,000ವರೆಗೂ ಫೈನ್ ಇರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ರಾಪ್ತ ಬಾಲಕಿಯರು ಏನಾದರೂ ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಡ್ರೈವಿಂಗ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ, ಏಜ್ ಇರಲ್ಲ, ಸಪೋರ್ಟ್ ಮಾಡಲ್ಲ, ಬ್ಯಾಲೆನ್ಸ್ ಹಿಡಿಲಿಕ್ಕಾಗಲ್ಲ. ಅವರು ಖುದ್ದು ಹಾನಿ ಮಾಡ್ಕೊಳೋದ್ರ ಜೊತೆಗೆ ಅಮಾಯಕರಿಗೆ ಆಕ್ಸಿಡೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಪೋಷಕರಿಗೆ ನಾನು ಎಲ್ಲ ಕುಟುಂಬ ಸದಸ್ಯರು ಯಾರಿದ್ದಾರೆ, ಹಿರಿಯರು ಯಾರಿದ್ದಾರೆ ಮನೆಗಳಲ್ಲಿ ಅವ್ರಿಗೆ ಹೇಳುವಂಥದ್ದು, ಪೊಲೀಸರು ರೆಗ್ಯುಲೇಷನ್ ಮಾಡ್ಬೋದು, ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 100 ಜನ ಅಧಿಕಾರಿ ಸಿಬ್ಬಂದಿಗಳು ಸೇರಿಕೊಂಡು ಎಷ್ಟು ಮಾತ್ರ ಮಾಡಲಿಕ್ಕಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಟ್ರಾಫಿಕ್ ಸಂಚಾರ ಸುಗಮಗೊಳಿಸುವಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಮನವಿ ಮಾಡುವಂಥದ್ದು, ಯಾರು ಪ್ರತಿ ಕುಟುಂಬದಲ್ಲಿ ಹಿರಿಯರಿದ್ದಾರೆ ಅವರು ವಾಹನವನ್ನು ಹೊರಗೆ ತೊಗೊಂಡೋಗುವಂಥ ಸಂದರ್ಭದಲ್ಲಿ ಸೂಕ್ತವಾಗಿರುವಂಥ ವ್ಯಕ್ತಿಗಳು ತೊಗೊಂಡೋಗ್ತಾ ಇದ್ದಾರೆ, ಅವ್ರಿಗೆ ಡ್ರೈವಿಂಗ್ ಬರುತ್ತಾ ಮತ್ತೆಲ್ಲ ಪೂರಕ ದಾಖಲಾತಿಗಳಿದಾವ ಅನ್ನೋಂಥದ್ದನ್ನು ಅಸರ್ಟೈನ್ ಮಾಡಿ ಕಳಿಸೋದ್ರಿಂದ ನಮ್ಮ ಕೆಲಸನೂ ಒಂದು ಸುಲಭ ಆಗುತ್ತೆ. ಅದ್ರ ಜೊತೆಗೆ
ಪ್ರತಿಯೊಬ್ಬರು ಕೂಡ ಸಾರ್ವಜನಿಕ ಜವಾಬ್ದಾರಿಯನ್ನು ಮೆರೆದಂಗಾಗುತ್ತೆ. ಹಂಗಾಗಿ ನಾನು ಮನವಿ ಮಾಡ್ಕೊಳ್ಳುವಂಥದ್ದು ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಕೊಡಬಾರ್ದು, ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಪಾಲನೆಯನ್ನು ಮಾಡಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.